ಬೆಂಗಳೂರಿನ ಮಾದೇಪುರದಲ್ಲಿ ಉಳ್ಳವರ ಪಾಲಾಗುತ್ತಿವೆ ಸರ್ಕಾರಿ ಕುಂಟೆ ಗೋಮಾಳಗಳು. ಬಿಲ್ಡರ್ಸ್ಗಳ ಪರವಾಗಿ ಕೆಲಸ ಮಾಡುತ್ತಿದ್ದಾರಾ ಶಾಸಕಿ ಮಂಜುಳಾ ಲಿಂಬಾವಳಿ? ಹೌದು, ಇಂಥದ್ದೊಂದು ಚರ್ಚೆ ಶಾಸಕಿ ಮಂಜುಳಾ ಲಿಂಬಾವಳಿ ಅವರ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಆಗಾಗ ಮುಖ್ಯಮಂತ್ರಿಗಳಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣ ಕೊಡಿ ಎಂದು ಅಂಗಲಾಚುತ್ತಲೇ ಇರುವ ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಕಾಣೆಯಾಗುತ್ತಿರುವ ಕುಂಟೆ ಗೋಮಾಳ ಜಾಗಗಳ ಬಗ್ಗೆ ಅವರ ಗಮನ ಇಲ್ಲ ಎನ್ನುವ ಮಾತು ಕೇಳಿಬರುತ್ತಿದೆ. ಅದಕ್ಕೆ ಒಂದು ಸಾಕ್ಷಿ ಎಂದರೆ ವೈಟ್ಫೀಲ್ಡ್ ಸಮೀಪದ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 7ರಲ್ಲಿರುವ ಸರ್ಕಾರಿ ಕುಂಟೆ ಜಾಗ. ಕೆಲ ಸ್ಥಳೀಯರು ಆ ಜಾಗದ ಬಗ್ಗೆ ಕೆಲವು ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಸಿದ್ದಾಪುರ ಗ್ರಾಮದಲ್ಲಿನ ಗೌಡರ ಪರವಾಗಿ ಶಾಸಕರು ಬಲವಾಗಿ ಇರುವ ಹಿನ್ನೆಲೆಯಲ್ಲಿ ಅವರದೇ ದರ್ಬಾರು ನಡೆಯುತ್ತಿದೆ ಎನ್ನುವ ಮಾತು ಕೇಳಿಬರುತ್ತಿದೆ. ದಲಿತರು ಬಡವರ ಹವಾಲುಗಳನ್ನು ಶಾಸಕರು ಕೇಳುತ್ತಿಲ್ಲ ಎನ್ನುವ ಆರೋಪವೂ ಇದೆ. ಅದು ನಿಜವೂ ಅನಿಸುತ್ತದೆ. ಈ ಹಿಂದೆ ಇದ್ದಂಥ ಸಿದ್ದಾಪುರದ ಕುಂಟೆ ಜಾಗ ಈಗ ನಾಪತ್ತೆಯಾಗಿದೆ. ಕುಂಟೆ ಎಲ್ಲಿತ್ತು ಎಂದು ಹುಡುಕಿದರೂ ಕುರುಹು ಸಿಗದಷ್ಟು ಬದಲಾಗಿದೆ. ಅದಕ್ಕೆ ಕಾರಣ ಈ ಹಿಂದಿನ ಶಾಸಕ ಅರವಿಂದ ಲಿಂಬಾವಳಿ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ಅದು ನಿಜವೂ ಹೌದು. ಕುಂಟೆ ಜಾಗ ಸಿದ್ದಾಪುರದ ಗೌಡರ ಪಾಲಾಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸದ್ಯ ಕುಂಟೆಯನ್ನು ಸಂಪೂರ್ಣವಾಗಿ ಕಬಳಿಸುವವರಿಗೆ ಅವರ ಧರ್ಮಪತ್ನಿ ಶಾಸಕಿ ಮಂಜುಳಾ ಲಿಂಬಾವಳಿಯವರು ಬೆಂಬಲವಾಗಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ. ಅದು ನಿಜವೂ ಅನ್ನುವಂತೆ ಒಂದಿಷ್ಟು ದಾಖಲೆಗಳು ನಮಗೆ ಲಭ್ಯವಾಗಿವೆ. ಹಾಗಾಗಿಯೇ ನಾವು ಒಂದು ಸಣ್ಣ ಸುದ್ದಿಯನ್ನು ಮಾಡುತ್ತಿದ್ದೇವೆ. ಸಿದ್ದಾಪುರದ ಸರ್ವೆ ನಂಬರ್ 7ರಲ್ಲಿರುವ ಸರ್ಕಾರಿ ಕುಂಟೆಯನ್ನು ಕಾಪಾಡಬೇಕು ಎಂದು ನಾವು ಕೆಲವು ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೆವು. ಅಲ್ಲದೆ ದಿನಪತ್ರಿಕೆಗಳಲ್ಲಿ ಚಿತ್ರ ಸಮೇತ ವರದಿಯನ್ನು ಪ್ರಕಟಿಸಿದ್ದೆವು. ಅದಾದ ಬಳಿಕ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದರು. ಸರ್ಕಾರಿ ಕುಂಟೆಯನ್ನು ಕಾಪಾಡಬೇಕು ಎನ್ನುವ ಉದ್ದೇಶದಿಂದ ಆ ಜಾಗದಲ್ಲಿ ಯಾರೂ ಅತಿಕ್ರಮ ಪ್ರವೇಶ ಮಾಡಬಾರದು ಎಂದು ದೊಡ್ಡ ನಾಮಫಲಕವನ್ನು ಹಾಕಿದ್ದರು. ದಯವಿಟ್ಟು ಗಮನಿಸಿ, ಇದೇ ಆ ನಾಮಫಲಕ. ಆದರೆ ಇದೀಗ ಆ ನಾಮಫಲಕ ನಾಪತ್ತೆಯಾಗಿದೆ. ಅಂದರೆ ಆ ನಾಮಫಲಕವನ್ನು ಯಾರಾದರೂ ಬಡವರು, ದಲಿತರು ಎತ್ತಿಕೊಂಡು ಹೋದ್ರಾ ಅಥವಾ ಸಿದ್ದಾಪುರದ ಕುಂಟೆಗೆ ಕನ್ನ ಹಾಕಿರುವ ದೊಡ್ಡವರು ಎನ್ನಿಸಿಕೊಂಡಿರುವ ಗೌಡರು ರಾತ್ರೋರಾತ್ರಿ ಎತ್ತಿಕೊಂಡು ಹೋದ್ರಾ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಈ ಸಂಗತಿ ಸ್ಥಳೀಯ ಶಾಸಕಿ ಮಂಜುಳಾ ಲಿಂಬಾವಳಿ ಅವರ ಗಮನಕ್ಕೆ ಇಲ್ಲವೇ? ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಾಗ ಇದೇ ಸಿದ್ದಾಪುರ ಕುಂಟೆ ಎದುರೇ ಹಾದು ಹೋಗುತ್ತಾರೆ. ಕುಂಟೆಯ ಸ್ಥಿತಿಗತಿ ಕಣ್ಣಿಗೆ ಕಾಣಿಸುವುದಿಲ್ಲವೇ? ಶಾಸಕರ ಈ ನಡೆಯನ್ನು ಗಮನಿಸಿದ ಜನತೆ ದೊಡ್ಡವರ ಪರವಾಗಿ ಶಾಸಕರು ಕೆಲಸ ಮಾಡುತ್ತಾರೆ, ಬಡವರು ಹಾಗೂ ದಲಿತರ ಪರವಾಗಿ ಕೆಲಸವನ್ನು ಮಾಡುವುದಿಲ್ಲ ಎಂದು ನೇರವಾಗಿ ಆರೋಪಿಸುತ್ತಾರೆ. ಸದ್ಯ ಪರಿಸ್ಥಿತಿಯನ್ನು ಗಮನಿಸಿದರೆ ನಿಜ ಅನಿಸುತ್ತದೆ. ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ಬಿಲ್ಡರ್ಸ್ಗಳ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಬೇಕಾದ ಹಾಗೆ ರಸ್ತೆಗಳನ್ನು ನಿರ್ಮಿಸಿಕೊಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಸರ್ಕಾರಿ ಕುಂಟೆ ಗೋಮಾಳ ಜಾಗಗಳನ್ನು ಉಳಿಸಲು ಅವರಿಗೆ ಮನಸ್ಸಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ದಾಖಲೆಗಳು, ಸಾಕ್ಷಿಗಳು ನಮಗೆ ದೊರಕಿವೆ. ಮುಂದಿನ ದಿನಗಳಲ್ಲಿ ಅವುಗಳ ಸಮೇತ ವರದಿಯನ್ನು ಮಾಡುತ್ತೇವೆ. ನಿರೀಕ್ಷಿಸಿ.